ಕೂಲಿ ಓಟಿಟಿ ಬಿಡುಗಡೆ. ರಜನಿಕಾಂತ್ ಅವರ ಆಕ್ಷನ್ ಬ್ಲಾಕ್ ಬಸ್ಟರ್ ಅನ್ನು ಆನ್ಲೈನ್ನಲ್ಲಿ ಯಾವಾಗ ಮತ್ತು ಎಲ್ಲಿ ನಿರೀಕ್ಷಿಸಬಹುದು? ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೂಲಿ ಸಿನಿಮಾದ ಓಟಿಟಿ ಸ್ಟ್ರೀಮಿಂಗ್ ಮತ್ತು ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ತನ್ನ ಸ್ಫೋಟಕ ಆಕ್ಷನ್, ಸಾಮೂಹಿಕ ಕ್ಷಣಗಳು ಮತ್ತು ಭಾವನಾತ್ಮಕವಾಗಿ ನೆಲೆಗೊಂಡ ಕತೆ ಹೇಳುವಿಕೆಯಿಂದ ಬಾಕ್ಸ್ ಆಫೀಸ್ಗೆ ಬೆಂಕಿ ಹಚ್ಚಿದ ನಂತರ ಕೂಲಿ ತನ್ನ ಬಹು ನಿರೀಕ್ಷಿತ ಡಿಜಿಟಲ್ ಚೊಚ್ಚಲ ಪ್ರವೇಶಕ್ಕೆ ಸಿದ್ಧವಾಗಿದೆ. ಲೋಕೇಶ್ ಕನಕರಾಜ್ ನಿರ್ದೇಶಿಸಿದ ಈ ಚಿತ್ರವು ಅಭಿಮಾನಿಗಳು ಮತ್ತು ವಿಮರ್ಶಕರ ಗಮನ ಸೆಳೆದಿರುವ ಆಕ್ಷನ್ ಥ್ರಿಲ್ಲರ್ಗಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಭಾರತೀಯ ಚಿತ್ರರಂಗದ ಕೆಲವು ದೊಡ್ಡ ಹೆಸರುಗಳನ್ನು ಒಟ್ಟುಗೂಡಿಸುತ್ತದೆ. ನ್ಯಾಯ, ದ್ರೋಹ ಮತ್ತು ಕುಟುಂಬದ ಪ್ರಬಲ ವಿಷಯಗಳೊಂದಿಗೆ ಕೂಲಿ ಆರಂಭದಿಂದ ಅಂತ್ಯದವರೆಗೆ ಒಂದು ಆಕರ್ಷಕ ಗಡಿಯಾರವನ್ನು ಭರವಸೆ ನೀಡುತ್ತದೆ. ಈ ಮೆಗಾ ಎಂಟರ್ಟೈನರ್ ಅನ್ನು ನೀವು ಎಲ್ಲಿ ಮತ್ತು ಯಾವಾಗ ಆನ್ಲೈನ್ನಲ್ಲಿ ಸ್ಟ್ರೀಮ್ ಮಾಡಬಹುದು ಎಂಬುದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಆಗಸ್ಟ್ 14, 2025 ರಂದು ಅದರ ಗುಡುಗಿನ ಥಿಯೇಟ್ರಿಕಲ್ ಬಿಡುಗಡೆಯ ನಂತರ ಲೋಕೇಶ್ ಕನಕರಾಜ್ ನಿರ್ದೇಶಿಸಿದ ಕೂಲಿ ತ್ವರಿತವಾಗಿ ವರ್ಷದ ಅತಿದೊಡ್ಡ ಬ್ಲಾಕ್ಬಸ್ಟರ್ಗಳಲ್ಲಿ ಒಂದಾಯಿತು. ತೀವ್ರವಾದ ಕತೆ ಹೇಳುವಿಕೆಯೊಂದಿಗೆ ಸಾಮೂಹಿಕ ಆಕರ್ಷಣೆಯನ್ನು ಸಂಯೋಜಿಸಿ ಮತ್ತು ರಜನಿಕಾಂತ್ ಅವರ ಕಮಾಂಡಿಂಗ್ ಪ್ರದರ್ಶನದಿಂದ ನಡೆಸಲ್ಪಟ್ಟ ಈ ಚಿತ್ರವು ಪ್ರೇಕ್ಷಕರು ಮತ್ತು ವಿಮರ್ಶಕರೊಂದಿಗೆ ಸಮಾನವಾಗಿ ಪ್ರಭಾವ ಬೀರಿತು. ಇದರ ಆಕರ್ಷಕ ನಿರೂಪಣೆ, ಸೊಗಸಾದ ಆಕ್ಷನ್ ಮತ್ತು ಭಾವನಾತ್ಮಕ ಆಳವು ತಮಿಳು ಚಿತ್ರರಂಗದಲ್ಲಿ ಇದನ್ನು ಎದ್ದು ಕಾಣುವಂತೆ ಮಾಡಿತು. ಚಿತ್ರದ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ. ಉದ್ಯಮದ ಮೂಲಗಳ ಪ್ರಕಾರ ಈ ಚಿತ್ರವು ಸೆಪ್ಟೆಂಬರ್ 11, 2025 ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಮಾಡಲು ಸಿದ್ಧವಾಗಿದೆ. ಅಧಿಕೃತ ಘೋಷಣೆ ಇನ್ನೂ ಕಾಯುತ್ತಿದ್ದರೂ ಈ ಹೈಟ್ ಪ್ರೊಫೈಲ್ ಮನರಂಜನಾ ಚಿತ್ರಕ್ಕಾಗಿ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಪ್ರಥಮ ಪ್ರದರ್ಶನಗೊಳ್ಳುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತವೆ. ಕೂಲಿ ವಿಶಾಖಪಟ್ಟಣಂ ಬಂದರಿನಲ್ಲಿ ಕಳ್ಳಸಾಗಣೆ ಮಾಡುವ ಭೀಕರ ಭೂಗತ ಲೋಕದಲ್ಲಿ ನೆಲೆಗೊಂಡಿದ್ದಾನೆ. ಅಲ್ಲಿ ಸೈಮನ್ ಕ್ಸೇವಿಯರ್ ಮತ್ತು ಅವನ ಸಹಚರ ದಯಾಲನ್ ನೇತೃತ್ವದ ಅಪರಾಧ ಸಿಂಡಿಕೇಟ್ ಚಿನ್ನ ಮತ್ತು ಅಂಗಾಂಗ ಕಳ್ಳಸಾಗಣೆ ಕಾರ್ಯಾಚರಣೆಗಳನ್ನು ನಿಯಂತ್ರಿಸುತ್ತದೆ. ರಜನಿಕಾಂತ್ ನಿಗೂಢ ಭೂತಕಾಲವನ್ನು ಹೊಂದಿರುವ ತತ್ವಬದ್ಧ ಬೋರ್ಡಿಂಗ್ ಹೌಸ್ ಮಾಲೀಕ ದೇವರಾಜ್ ದೇವ ಪಾತ್ರವನ್ನು ನಿರ್ವಹಿಸುತ್ತಾನೆ. ದೇವ ಅವರ ಆಪ್ತ ಸ್ನೇಹಿತ, ಅನುಮಾನಾಸ್ಪದ ಸಂದರ್ಭಗಳಲ್ಲಿ ಸತ್ತಾಗ ಮರಣದಂಡನೆಗೆ ಮಾರ್ಪಡಿಸಿದ ವಿದ್ಯುತ್ ಕುರ್ಚಿಯನ್ನು ಬಳಸುವುದು ಸೇರಿದಂತೆ ಸಿಂಡಿಕೇಟ್ನ ಕರಾಳ ರಹಸ್ಯಗಳನ್ನು ಬಹಿರಂಗಪಡಿಸುವ ತನಿಖೆಗೆ ಧುಮುಕುತ್ತಾನೆ. ಅವನು ಸತ್ಯವನ್ನು ಬಿಚ್ಚಿಡುತ್ತಿದ್ದಂತೆ ದೇವ ಆಘಾತಕಾರಿ ಕುಟುಂಬ ಸಂಪರ್ಕವನ್ನು ಕಂಡುಕೊಳ್ಳುತ್ತಾನೆ, ಅವನನ್ನು ವಂಚನೆ, ತ್ಯಾಗ ಮತ್ತು ನ್ಯಾಯದ ಮಾರಕ ಆಟಕ್ಕೆ ಒತ್ತಾಯಿಸುತ್ತಾನೆ. ದೇವ ಪಾತ್ರದಲ್ಲಿ ರಜನಿಕಾಂತ್ ಅದ್ಭುತ ಅಭಿನಯ ನೀಡುತ್ತಿದ್ದಾರೆ. ಹಳೆಯ ಶೈಲಿಯನ್ನು ಭಾವನಾತ್ಮಕ ಆಳದೊಂದಿಗೆ ಬೆರೆಸುತ್ತಾರೆ. ಅವರ ಪರದೆಯ ಮೇಲಿನ ಪ್ರೀತಿ ಆಕರ್ಷಕವಾಗಿದೆ ಮತ್ತು ಅಭಿಮಾನಿಗಳು ಹಲವಾರು ಶಿಳ್ಳೆ ಹೊಡೆಯುವ ಕ್ಷಣಗಳನ್ನು ಅನುಭವಿಸುತ್ತಾರೆ. ನಾಗಾರ್ಜುನ, ಶ್ರುತಿ ಹಾಸನ್, ಉಪೇಂದ್ರ, ಸೌಬಿನ್ ಶಾಹಿರ್ ಮತ್ತು ಸತ್ಯರಾಜ್ ಒಳಗೊಂಡ ತಂಡದ ಪಾತ್ರವರ್ಗವು ಬಲವಾದ ಬೆಂಬಲವನ್ನು ನೀಡುತ್ತದೆ. ಅಮೀರ್ ಖಾನ್ ಅವರ ಅಚ್ಚರಿಯ ನೋಟವು ಮತ್ತೊಂದು ಕುತೂಹಲಕಾರಿ ಅಂಶವನ್ನು ಸೇರಿಸುತ್ತದೆ. ಪ್ರತಿಯೊಂದು ಪಾತ್ರಕ್ಕೂ ಹೊಳೆಯಲು ಸ್ಥಳಾವಕಾಶವನ್ನು ನೀಡಲಾಗುತ್ತದೆ, ತಂಡವನ್ನು ಕ್ರಿಯಾತ್ಮಕ ಮತ್ತು ಸ್ಮರಣೀಯವಾಗಿಸುತ್ತದೆ. ಲೋಕೇಶ್ ಕನಕರಾಜ್ ಅವರ ನಿರ್ದೇಶನವು ತೀಕ್ಷ್ಣ ಮತ್ತು ಕೇಂದ್ರೀಕೃತವಾಗಿದೆ, ಕತೆ ಹೇಳುವ ಕೌಶಲ್ಯದೊಂದಿಗೆ ಸಾಮೂಹಿಕ ಆಕರ್ಷಣೆಯನ್ನು ಸಮತೋಲನಗೊಳಿಸುತ್ತದೆ. ಪಂಚ್ ಸಂಭಾಷಣೆಗಳು ಮತ್ತು ಪದರಗಳ ಸಂಘರ್ಷಗಳನ್ನು ಒಳಗೊಂಡಿರುವ ಬರವಣಿಗೆಯು ವೀಕ್ಷಕರನ್ನು ಉದ್ದಕ್ಕೂ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ. ಅನಿರುದ್ಧ ರವಿಚಂದರ್ ಅವರ ಸಂಗೀತವು ನಿರೂಪಣೆಯ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತವು ಚಿತ್ರದ ಭಾವನಾತ್ಮಕ ಮತ್ತು ಆಕ್ಷನ್ ಬೀಟ್ಗಳಿಗೆ ಅವಿಭಾಜ್ಯವಾಗಿದೆ. ಛಾಯಾಗ್ರಾಹಕ ಗಿರೀಶ್ ಗಂಗಾಧರನ್ ಚೆನ್ನೈ ಮತ್ತು ವಿಶಾಖಪಟ್ಟಣಂನ ಕತ್ತಲೆಯ ಒಳಭಾಗವನ್ನು ಅದ್ಭುತ ದೃಶ್ಯಗಳೊಂದಿಗೆ ಸೆರೆಹಿಡಿಯುತ್ತಾರೆ, ಆದರೆ ಫಿಲೋಮಿನ್ ರಾಜ್ ಅವರ ಸಂಕಲನವು ಚಿತ್ರವು ಎಂದಿಗೂ ಆವೇಗವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ಅನ್ಬರೀವ್ ಅವರ ಆಕ್ಷನ್ ನೃತ್ಯ ಸಂಯೋಜನೆಯು ದವಡೆ ಬೀಳಿಸುವ ಸಾಹಸಗಳು ಮತ್ತು ತೀವ್ರವಾದ ಯುದ್ಧ ದೃಶ್ಯಗಳನ್ನು ಜೀವಂತಗೊಳಿಸುತ್ತದೆ. ನೀವು ಹೈಆಕ್ಟೇನ್ ಆಕ್ಷನ್, ಬೃಹತ್ ರಜನಿಕಾಂತ್ ಕ್ಷಣಗಳು ಮತ್ತು ತೀವ್ರವಾದ ಪಾತ್ರಚಾಲಿತ ಥ್ರಿಲ್ಲರ್ಗಳ ಅಭಿಮಾನಿಯಾಗಿದ್ದರೆ ಕೂಲಿ ನಿಮಗೆ ಸೂಕ್ತವಾದ ಚಿತ್ರ. ಸೊಗಸಾದ ದೃಶ್ಯಗಳು, ಭಾವನಾತ್ಮಕ ಬಹಿರಂಗಪಡಿಸುವಿಕೆಗಳು ಮತ್ತು ತೀಕ್ಷ್ಣವಾದ ನಿರೂಪಣೆಯೊಂದಿಗೆ ಚಿತ್ರವು ಪ್ರತಿಯೊಂದು ಮುಂಭಾಗದ ಆಕ್ಷನ್, ಭಾವನೆ ಮತ್ತು ತಾರಾಶಕ್ತಿಯನ್ನು ನೀಡುತ್ತದೆ. ನೀವು ಸಾಹಸಗಳು, ಸಂಗೀತ ಅಥವಾ ಸೂಪರ್ ಸ್ಟಾರ್ನ ಅಪ್ರತಿಮ ವರ್ಚಸ್ಸನ್ನು ವೀಕ್ಷಿಸುತ್ತಿರಲಿ, ಕೂಲಿ ಮರೆಯಲಾಗದ ಸಿನಿಮೀಯ ಅನುಭವವನ್ನು ಖಚಿತಪಡಿಸುತ್ತದೆ.